ನಮಸ್ತೆ. ಒಂದೇ ಥರ ಪಾಸ್ತಾ ತಿಂದವ್ರಿಗೆ ಇಲ್ಲೊಂದು ಹೊಸ ಟ್ವಿಸ್ಟಿನ ಪಾಸ್ತಾನ ಗ್ರೇವಿ ಪಾಸ್ತಾ ಮಾಡೋದನ್ನು ಹೇಳ್ಕೊಡೋಕೆ ಬಂದಿದ್ದೀನಿ. ನಿಮಗೆ ಗ್ರೇವಿ ಪಾಸ್ತಾ ಹೇಗೆ ಮಾಡ್ಕೋಬೇಕು ಅಂದರೆ, ಮೊದಲಿಗೆ ಒಂದು ಪಾತ್ರೆಗೆ ನೀರು ತಗೊಂಡು ಈರುಳ್ಳಿ, ಟೊಮೊಟೊ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿ ಇದನ್ನು ಬೇಯಿಸ್ಕೊಳ್ಳಿ. ನಿಮ್ಮ ಪಾಸ್ತಾ ಎಷ್ಟು ಮಾಡ್ತೀರೋ ಅದಕ್ಕಾಗೋಷ್ಟು ತಗೊಳ್ಳಿ. ನಾನು ಒಂದು 6 ಇಂದ 7 ಟೊಮೊಟೊ, ಒಂದು 2 ಈರುಳ್ಳಿ, ಹಾಗೆ ಒಂದು 5 ಒಣಮೆಣಸಿಕಾಯಿ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡು ಬೇಯಿಸಿದ್ದೀನಿ. ನೋಡಿ ಈ ರೀತಿ. ಇದಕ್ಕೆ 1 ಕಪ್ ಹಾಲನ್ನು ಹಾಕಿ ಚೆನ್ನಾಗಿ ಗ್ರೇವಿ ಮಾಡ್ಕೋಬೇಕು. ಗ್ರೈಂಡ್ ಆದರೆ ನೋಡಿ ಈ ಅದಕ್ಕೆ ಬರಬೇಕು, ನೈಸಾಗಿರಲಿ. ಸೊ ನಂತರ ನಾವು ಪಾಸ್ತಾವನ್ನು ಅಂದರೆ ಎಲ್ಬೋ ಪಾಸ್ತಾನ ಬೇಯಿಸ್ಕೋಬೇಕಾಗತ್ತೆ. ಮೊದಲಿಗೆ ಒಂದು ಬಾಣಲಿಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆಯನ್ನು ಹಾಕಿ ಕುದಿಸಿ, ಆನಂತರ ನಾವು ತೆಗೆದಿಟ್ಕೊಂಡಂಥ ಎಲ್ಬೋ ಪಾಸ್ತಾನ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಇದು ಸ್ಮೂತ್ ಆಗೋಷ್ಟು ಮಾತ್ರ ಬೇಯಿಸ್ಕೊಳ್ಳಿ, ಯಾಕೆಂದರೆ ನಾವು ಮತ್ತೆ ಅಲ್ಲೂ ಬೇಯಿಸೋದ್ರಿಂದ ಇದು ಪೌಡ್ರ್ ಆಗೋ ಚಾನ್ಸಸ್ ಆಗಿಬಿಡುತ್ತೆ. ಮೀಡಿಯಮ್ ಹಂತದಲ್ಲಿ ನೋಡ್ಕೊಳ್ಳಿ. ಈಗ ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಈರುಳ್ಳಿನ ಎಣ್ಣೆಯಲ್ಲಿ ಹುರಿರಿ. ಗರಂ ಮಸಾಲೆ, ಜೀರಾ ಮಸಾಲೆ ಎರಡನ್ನೂ ಘಮ ಬರೋವರೆಗೆ ಹುರಿರಿ. ಹಾಗೆ ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ ಸಾಸು ಹಾಗೆ ಟೊಮೊಟೊ ಸಾಸು ಇವುಗಳನ್ನು ಹಾಕಿ ನಾವು ಗ್ರೇವಿ ಮಾಡಿಟ್ಕೊಂಡಂಥ ಸಾಸನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ಡ್ ಆಗಬೇಕು ನೀಟಾಗಿ. ತೀರಾ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಹಾಗೆ ಸಿಹಿ ಕೂಡ ಬೇಕು. ನಂತರ ನಾವು ಬೇಯಿಸಿಟ್ಟಂಥ ಪಾಸ್ತಾವನ್ನು ಈ ರೀತಿ ಮಾಡಿ. ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಗ್ರೇವಿ ಪಾಸ್ತಾ ರೆಡಿಯಾಗಿದೆ. ಹೇಗಿತ್ತು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀರಶೈವಾಸ್ ಕಿಚನ್ ಕಡೆಯಿಂದ. ಧನ್ಯವಾದಗಳು.